ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 2026ರ ಬಹು ನಿರೀಕ್ಷಿತ ಮೇನ್ ಬೋರ್ಡ್ IPOಗಳಲ್ಲಿ ಒಂದಾದ ಕುಸುಮ್ಗರ್ ಲಿಮಿಟೆಡ್ IPO ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕಂಪನಿ ಏನು ಮಾಡುತ್ತದೆ, IPO ವಿವರಗಳೇನು, ಹಣಕಾಸಿನ ಸಾಧನೆ ಏನು, ಕಂಪನಿಯ ಪ್ರಮುಖ ಸ್ಟ್ರೆಂತ್ಗಳು, ರಿಸ್ಕ್ಗಳು ಹಾಗೂ ಕೊನೆಯಲ್ಲಿ IPOಗೆ ಅಪ್ಲೈ ಮಾಡಬೇಕಾ ಅಥವಾ ಬೇಡವಾ ಎಂಬುದನ್ನು ವಿಶ್ಲೇಷಿಸೋಣ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕಂಪನಿಯ ಬಗ್ಗೆ ತಿಳಿದುಕೊಳ್ಳೋಣ. ಕುಸುಮ್ಗರ್ ಲಿಮಿಟೆಡ್ ಭಾರತದ ಪ್ರಮುಖ ಸ್ಪೆಷಾಲಿಟಿ ಟೆಕ್ನಿಕಲ್ ಟೆಕ್ಸ್ಟೈಲ್ ತಯಾರಿಕಾ ಕಂಪನಿಗಳಲ್ಲಿ ಒಂದಾಗಿದೆ. ಇದು ಸಾಮಾನ್ಯ ಬಟ್ಟೆಗಳನ್ನು ತಯಾರಿಸುವ ಕಂಪನಿ ಅಲ್ಲ. ಇದು ಏರೋಸ್ಪೇಸ್, ಡಿಫೆನ್ಸ್, ಆಟೋಮೇಟಿವ್, ಇಂಡಸ್ಟ್ರಿಯಲ್ ಹಾಗೂ ಔಟ್ಡೋರ್ ಮತ್ತು ಲೈಫ್ ಸ್ಟೈಲ್ ಕ್ಷೇತ್ರಗಳಿಗೆ ಬಳಸುವ ವಿಶೇಷ ತಾಂತ್ರಿಕ ಫ್ಯಾಬ್ರಿಕ್ಗಳನ್ನು ಉತ್ಪಾದಿಸುತ್ತದೆ. ಗುಣಮಟ್ಟ, ಹೊಸ ತಂತ್ರಜ್ಞಾನ ಮತ್ತು ಹಲವು ವರ್ಷಗಳ ಅನುಭವದ ಮೂಲಕ ಕಂಪನಿಯು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಿದೆ. ತಾಂತ್ರಿಕ ಜವಳಿಗಳ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷತೆ ಗುರುತನ್ನು ನಿರ್ಮಿಸಿಕೊಂಡಿದೆ. ಈಗ IPO ಒಂದು ಡೀಟೇಲ್ಸ್ ನೋಡೋಣ. ಈ IPO ಒಂದು ಮೇನ್ ಬೋರ್ಡ್ IPO ಆಗಿದೆ. ಒಟ್ಟು ಇಶ್ಯೂ ಸೈಜು 650 ಕೋಟಿ, ಪ್ರೈಸ್ ಬ್ಯಾಂಡು 398ರಿಂದ 419 ರೂಪಾಯಿ ಇದೆ. ಲಾಟ್ ಸೈಜು 35 ಷೇರುಗಳು, ಕನಿಷ್ಠ ಹೂಡಿಕೆ 14,665 ರೂಪಾಯಿ. IPO ಸಬ್ಸ್ಕ್ರಿಪ್ಷನ್ ಆರಂಭವಾಗೋದು 8 ಜುಲೈ 2026, ಸಬ್ಸ್ಕ್ರಿಪ್ಷನ್ ಮುಕ್ತಾಯವಾಗೋದು 10 ಜುಲೈ 2026 ಹಾಗೂ ಅಲಾಟ್ಮೆಂಟ್ ಪ್ರೊಸೆಸ್ ಕಂಪ್ಲೀಟ್ ಆಗೋದು 13 ಜುಲೈ 2026, ಲಿಸ್ಟಿಂಗ್ ಆಗೋದು 15 ಜುಲೈ 2026. IPO ಮೂಲಕ ಸಂಗ್ರಹವಾಗುವ ಹಣವನ್ನು ಕಂಪನಿಯು ಎಲ್ಲಿ ಬಳಸುತ್ತದೆ ಎಂಬುದು ನೋಡೋಣ. ಈ IPO ಪ್ರಮುಖ ಅಂಶ ಎಂದರೆ ಇದು 100% ಆಫರ್ ಫಾರ್ ಸೇಲ್ ಆಗಿದೆ. ಅಂದರೆ ಕಂಪನಿ ಹೊಸ ಷೇರುಗಳನ್ನು ಬಿಡುಗಡೆ ಮಾಡುತ್ತಿಲ್ಲ. IPO ಮೂಲಕ ಬರುವ ಸಂಪೂರ್ಣ ಹಣ ತಮ್ಮ ಷೇರುಗಳನ್ನು ಮಾರಾಟ ಮಾಡುತ್ತಿರುವ ಪ್ರಮೋಟರ್ಸರಿಗೆ ಹೋಗುತ್ತದೆ. ಹೀಗಾಗಿ ಈ IPO ಮೂಲಕ ಕಂಪನಿಗೆ ಹೊಸ ಬಂಡವಾಳ ಸೇರಿರುವುದಿಲ್ಲ. ಇದನ್ನು ಹೂಡಿಕೆದಾರರು ಗಮನದಲ್ಲಿಟ್ಟುಕೊಳ್ಳಬೇಕು. ಈಗ ಕಂಪನಿಯ ಹಣಕಾಸಿನ ಸಾಧನೆ ಬಗ್ಗೆ ಮಾತನಾಡೋಣ. ಯಾವುದೇ IPOನಲ್ಲಿ ಹೂಡಿಕೆ ಮಾಡುವ ಮೊದಲು ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡುವುದು ಬಹಳ ಮುಖ್ಯ. ಇತ್ತೀಚಿನ ಹಣಕಾಸು ಅಂಕಿಅಂಶಗಳ ಪ್ರಕಾರ ಕಂಪನಿಯ ROE 25.82% ಇದೆ, ROCE 24.76% ಇದೆ ಹಾಗೂ ಕಂಪನಿಯ ಅಸೆಟ್ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ. ಅದೇ ರೀತಿ ಈ ಕಂಪನಿಯ ಆದಾಯವು ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗಿದೆ. 2024ರಲ್ಲಿ 474.55 ಇದ್ದಿದ್ದು 2025ರಲ್ಲಿ ಮಾರ್ಚ್ 790.21 ಕೋಟಿ ಇದೆ, 77 ಕೋಟಿ ಇದೆ. ಕಳೆದ ವರ್ಷದಿಂದ ಆದಾಯವು ಸ್ವಲ್ಪ ಕಡಿಮೆಯಾಗಿರುತ್ತದೆ. ಲಾಭವು ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗಿದ್ದು, ಆದರೆ ಕಳೆದ ವರ್ಷದಿಂದ ಸ್ವಲ್ಪ ಪ್ರಮಾಣದಲ್ಲಿ ಲಾಭವು ಕಡಿಮೆಯಾಗಿರುತ್ತದೆ. ಇದರ ಒಂದು ಎಬಿಟಾವು ಸಹ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಆಗಿದೆ. ಎಬಿಟಾವು 2024ರಲ್ಲಿ 131.85 ಕೋಟಿ ಇದ್ದಿದ್ದು 2025ರಲ್ಲಿ 188.39 ಕೋಟಿ ಇದೆ. 2026 ಮಾರ್ಚಲ್ಲಿ 187.85 ಕೋಟಿ ಇದೆ. ಅಂದರೆ ಕಳೆದ ವರ್ಷದಿಂದ ಒಂದು ಸ್ವಲ್ಪ ಮಟ್ಟದಲ್ಲಿ ಕಡಿಮೆಯಾಗಿರುತ್ತದೆ. ಈ ಕಂಪನಿಯ ಒಂದು PE ರೇಷಿಯೋ ಎಷ್ಟಿದೆ ಎಂಬುದನ್ನು ನೋಡೋಣ. ಶೇರ್ ಪ್ರೈಸು 419 ರೂಪಾಯಿ ಇದೆ. 419 ರೂಪಾಯಿಗೆ EPS ಎಷ್ಟಿದೆ ಎಂಬುದು ನೋಡೋಣ. ಅರ್ನಿಂಗ್ ಪರ್ ಶೇರ್ 9.68 ಇದೆ. 419ಕ್ಕೆ ಡಿವೈಡೆಡ್ ಬೈ 9.68 ಇದ್ದರೆ ಇದರ PE ರೇಷಿಯೋ 43.28. ಇದರ ಒಂದು ಕಂಪನಿಯ PE ರೇಷಿಯೋ ಬರ್ಬೋದು. ಅಂದರೆ 1 ರೂಪಾಯಿ ನಾವು ಗಳಿಕೆ ಮಾಡಲು 43.28 ರೂಪಾಯಿ ಪೇ ಮಾಡಬೇಕಾಗುತ್ತದೆ. ಬೇರೆ ಕಂಪನಿಗಳ PE ರೇಷಿಯೋಗೆ 43.28. ಅಂದರೆ ಈ ಒಂದು PE ರೇಷಿಯೋ ಸರಾಸರಿಯಲ್ಲಿ ಬರಬಹುದು ಎಂದು ಅಂದಾಜಿಸಲಾಗಿದೆ. ಒಟ್ಟಾರೆಯಾಗಿ ನೋಡಿದರೆ ಕಂಪನಿ ಹಣಕಾಸು ಸ್ಥಿತಿ ಉತ್ತಮವಾಗಿದೆ. ROCE, ROE ಮತ್ತು ಪ್ರಾಫಿಟ್ ಮಾರ್ಜಿನ್ ಬಲವಾಗಿದ್ದು ಕಂಪನಿಯ ಕಾರ್ಯಕ್ಷಮತೆ ಉತ್ತಮವಾಗಿದೆ. ಆದರೆ ಮುಂದಿನ ವರ್ಷಗಳಲ್ಲಿ ಮತ್ತೆ ಉತ್ತಮ ಬೆಳವಣಿಗೆ ಸಾಧಿಸುತ್ತದೆಯೋ ಎಂಬುದನ್ನು ಗಮನಿಸುವುದು ದೀರ್ಘಾವಧಿಯ ಹೂಡಿಕೆದಾರರಿಗೆ ಮುಖ್ಯವಾಗಿದೆ. ಕಂಪನಿಯ ಪ್ರಮುಖ ಸ್ಟ್ರೆಂತ್ಗಳು ಯಾವ ಎಂಬುದನ್ನು ತಿಳಿದುಕೊಳ್ಳೋಣ. ಸ್ಪೆಷಾಲಿಟಿ ಟೆಕ್ನಿಕಲ್ ಟೆಕ್ಸ್ಟೈಲ್ ಕ್ಷೇತ್ರದಲ್ಲಿ ಹಲವು ದಶಕಗಳ ಅನುಭವ, ಏರೋಸ್ಪೇಸ್, ಡಿಫೆನ್ಸ್, ಇಂಡಸ್ಟ್ರಿಯಲ್ ಹಾಗೂ ಆಟೋಮೇಟಿವ್ ಕ್ಷೇತ್ರಗಳಿಗೆ ಉತ್ಪನ್ನ ಪೂರೈಕೆ, ಭಾರತದ ಜೊತೆಗೆ ವಿದೇಶಿ ಗ್ರಾಹಕರನ್ನು ಹೊಂದಿದೆ, ಉತ್ತಮ ROE ಹಾಗೂ ROCE, ಹೆಚ್ಚಿನ ಎಂಟ್ರಿ ಬ್ಯಾರಿಯರ್ ಇರುವ ಉದ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿದೆ, ತಾಂತ್ರಿಕ ಪರಿಣಿತಿ ಮತ್ತು ಗುಣಮಟ್ಟದ ಉತ್ಪನ್ನಗಳಿಂದ ಉತ್ತಮ ಮಾರುಕಟ್ಟೆ ಸ್ಥಾನ ಹೊಂದಿದೆ. ಈಗ ಕಂಪನಿಯ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ತಿಳಿದುಕೊಳ್ಳೋಣ. ಪ್ರತಿಯೊಂದು IPOಗೂ ಕೆಲವು ರಿಸ್ಕ್ಗಳು ಇರುತ್ತವೆ. ಅದೇ ರೀತಿ ಈ ಒಂದು ಕಂಪನಿಗೆ ರಿಸ್ಕ್ಗಳು ಯಾವೆ ಎಂಬುದನ್ನು ನೋಡೋಣ. ಈ IPO ಸಂಪೂರ್ಣ ಆಫರ್ ಫಾರ್ ಸೇಲ್ ಆಗಿರೋದ್ರಿಂದ ಕಂಪನಿಗೆ ಹೊಸ ಬಂಡವಾಳ ಸಿಗುವುದಿಲ್ಲ.
ಇತ್ತೀಚಿನ ವರ್ಷದಲ್ಲಿ ಆದಾಯ ಮತ್ತು ಲಾಭದಲ್ಲಿ ಸ್ವಲ್ಪ ಕುಸಿತ ಕಂಡುಬಂದಿದೆ. ಇದರ ಜೊತೆಗೆ ಕಂಪನಿಯ ವ್ಯವಹಾರ ಕೆಲವು ಪ್ರಮುಖ ಕೈಗಾರಿಕೆಗಳ ಮೇಲೆಯೇ ಹೆಚ್ಚು ಅವಲಂಬಿತವಾಗಿದೆ. ಆ ಕ್ಷೇತ್ರಗಳಲ್ಲಿ ಬೇಡಿಕೆ ಕಡಿಮೆಯಾದರೆ ಕಂಪನಿಯ ಬೆಳವಣಿಗೆ ಮೇಲೆ ಪರಿಣಾಮ ಬೀಳಬಹುದು. ಇವಾಗ ನೀವು ಕಾಯುತ್ತಿರುವ GMP ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸ್ತುತ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸುಮಾರು 135ರ ಮಟ್ಟದಲ್ಲಿ ವರದಿಯಾಗಿದೆ. ಅಂದರೆ ಕಟ್ ಆಫ್ ಪ್ರೈಸ್ ಮೇಲೆ 32% ಪ್ರೀಮಿಯಂ ವರದಿಯಾಗಿದೆ. ಈ GMP ಮುಂದುವರೆದರೆ ಉತ್ತಮ ಲಿಸ್ಟಿಂಗ್ಗೆ ನಿರೀಕ್ಷಿಸಬಹುದು. ಆದರೆ GMP ಪ್ರತಿದಿನ ಬದಲಾಗುತ್ತದೆ. ಆದ್ದರಿಂದ ಕೇವಲ GMP ನೋಡಿ ಹೂಡಿಕೆ ಮಾಡುವ ಬದಲು ಕಂಪನಿಯ ಮೂಲಭೂತ ಅಂಶಗಳನ್ನು ಪರಿಶೀಲಿಸುವುದು ಉತ್ತಮ. ಹಾಗಾದರೆ ಈ IPOಗೆ ಅಪ್ಲೈ ಮಾಡಬೇಕಾ? ಒಟ್ಟಾರೆಯಾಗಿ ನೋಡಿದರೆ ಕುಸುಮ್ಗರ್ ಲಿಮಿಟೆಡ್ ಉತ್ತಮ ವ್ಯವಹಾರ ಹೊಂದಿರುವ ಕಂಪನಿಯಾಗಿದೆ. ಕಂಪನಿಯ ROCE ಮತ್ತು ಪ್ರಾಫಿಟ್ ಮಾರ್ಜಿನ್ ಉತ್ತಮವಾಗಿದ್ದು ಲಾಭದಾಯಕತೆಯೂ ಬಲವಾಗಿದೆ. ಆದರೆ IPO ಸಂಪೂರ್ಣ ಆಫರ್ ಫಾರ್ ಸೇಲ್ ಆಗಿರುವುದರಿಂದ ಹಾಗೂ ಇತ್ತೀಚೆಗೆ ಆದಾಯ ಮತ್ತು ಲಾಭದಲ್ಲಿ ಸ್ವಲ್ಪ ಕುಸಿತ ಕಂಡು ಬಂದಿರುವುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಆದ್ದರಿಂದ ಲಿಸ್ಟಿಂಗ್ ದೃಷ್ಟಿಯಿಂದ ಈ IPO ಉತ್ತಮ ಆಯ್ಕೆಯಾಗಬಹುದು. ಆದರೆ ದೀರ್ಘಾವಧಿ ಹೂಡಿಕೆ ಮಾಡುವವರು ಕಂಪನಿಯ ಮುಂದಿನ ಬೆಳವಣಿಗೆ ಹಾಗೂ ಮೌಲ್ಯಮಾಪನ ಗಮನಿಸುವುದು ಹಾಗೂ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ. ನೀವು ಈ IPOಗೆ ಹೂಡಿಕೆ ಮಾಡುವವರಿದ್ದರೆ ನಿಮ್ಮದೇ ಆದ ರಿಸರ್ಚ್ ಅನಲೈಸ್ ಮಾಡಿ ಹಾಗೂ ನಿಮ್ಮ ಹಣಕಾಸು ಸಲಹೆಗಾರರಿಂದ ಸಲಹೆ ಪಡೆದುಕೊಳ್ಳಿ. ಈ ಒಂದು ಮಾಹಿತಿ ಎಜುಕೇಷನ್ ಪರ್ಪೋಸ್ಗಾಗಿದೆ, ಯಾವುದೇ ಬೈ ಆ್ಯಂಡ್ ಸೆಲ್ಲಿಂಗ್ ರೆಕಮೆಂಡೇಷನ್ ಅಲ್ಲ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ IPO ರಿವ್ಯೂ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.